ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತೆಲ್ಲ ಹೋಗ್ತಾಯಿದ್ದೀವಿ ಅಂದರೆ ತುಮಕೂರಿಗೆ ಹೋಗ್ತಾಯಿದ್ದೀವಿ. ನಮ್ಮ ಅತ್ತಿಗೆಗೆ ಹೆಣ್ಣು ಪಾಪು ಆಗಿದೆ, ನೋಡ್ಕೊಬರೋಕೆ ಹೋಗ್ತಾಯಿದ್ದೀವಿ. ನನಗೆ ಸೊಸೆ ಸಿಕ್ಕಿದ್ದಾಳೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಊರಲ್ಲಿದ್ವಿ, ಬೆಂಗಳೂರಲ್ಲಿರಲಿಲ್ಲ. ಹಾಗಾಗಿ ಊರಿಂದನೇ ಹೊರಟಿದ್ದೀವಿ. ನಮ್ಮ ಫ್ಯಾಮಿಲಿ ಫುಲ್ ಹೋಗ್ತಾಯಿದ್ದೀವಿ. ನನ್ನ ಸೊಸೆ ಹೇಗಿದ್ದಾಳೆ ಅನ್ನೋ ನೋಡೋ ಕ್ಯೂರಿಯಾಸಿಟಿನೇ ತುಂಬ ಇದೆ. ಅವಳನ್ನ ನೋಡೋವರೆಗೂ ಸಮಾಧಾನ ಆಗ್ತಾಯಿಲ್ಲ ನನಗೆ. ಯಾವಾಗ ಹೋಗಿ ನೋಡ್ತೀನಿ ಅನ್ನೋ ಫೀಲಿಂಗೇ ಜಾಸ್ತಿ ಆಗ್ತಾಯಿದೆ. ಯಾವ ಪಾಪು? ಪಾಪು ತೆಗಿತಲೆನಿಂದ ಆಯ್ತಿರುವ ನಿಮಿಷ. ಏನಪ್ಪ ತಿಂದು ಕೂತ್ಕೊ ನಿಮಿಷ. ಅಂದ್ರೆ ವಿತೌಟ್ OTP ಕೊಡಂಗಿಲ್ಲ. ಅವ್ನ ಫೋನ್ ಎತ್ಲಿ ಇರೋ ಮಾಡ್ತೀನಿ. ಹಿರಣ್ಣ ಗುಡ್ಡೆ ಏನು ಮಾಡ್ತಾ ಇದೀಯ? ಮಾಡ್ತೀನಿ. ಫೋನ್ ಸ್ವಿಚ್ ಆಫ್ ಆಗದ. ಫೈನಲಿ ನಾವು ತುಮಕೂರು ರೀಚ್ ಆದ್ವಿ. ಇದೇ ನೋಡಿ ತುಮಕೂರು ಹೊಸ ಬಸ್ ಸ್ಟ್ಯಾಂಡು. ಹಳೇದನ್ನೆಲ್ಲ ಕಿತ್ತಾಕಿ ಮತ್ತೆ ಸೂಪರಾಗಿ ಕಟ್ಟಿದ್ದಾರೆ. ಅಲ್ಲಿಂದ MG ರೋಡಿಗೆ ನನ್ನ ಸೊಸೆಗೆ ಬಟ್ಟೆ ತಗೊಳಕ್ಕೆ ಅಂತ ಬಂದ್ವಿ. ತಗೊಂಡಿದ್ದಾಯಿತು. ಫೈನಲಾಗಿ ಹಾಸ್ಪಿಟಲ್ ಕಡೆ ಹೊರಟಿದ್ದೀವಿ. ಇದೇ ನೋಡಿ ನಮ್ಮ ತುಮಕೂರು ಆಂಜನೇಯನ ಟೆಂಪಲ್ ಇದು. ಫೈನಲಾಗಿ ಹಾಸ್ಪಿಟ್ಲು ರೀಚ್ ಆದ್ವಿ. ನನ್ನ ಸೊಸೆನೂ ಸಿಕ್ಕಿದ್ಲು. ಫುಲ್ ಖುಷಿ ಆಗೋಯ್ತು ಅವಳನ್ನ ನೋಡಿ. ಅವಳ ಜೊತೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ ನನಗೆ. ಅಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ. ನೋಡಿ ಖುಷಿಯಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ. ಬೆಳ್ಳು ನೋಡಿ ಹೇಗೆ ಹಿಡ್ಕೊಂಡಿದ್ದಾಳೆ. ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಅಂತ ತುಂಬ ಅನ್ನಿಸ್ತಿತ್ತು, ಬಟ್ ಆಗಲಿಲ್ಲ. ಊರಿಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತ ಬಂದ್ಬಿಟ್ವಿ. ಇಲ್ಲಿ ಫ್ಲವರ್ಸ್ ಮಾರ್ತಾಯಿದ್ರು. ರೋಸ್ ಗಿಡ ತಗೊಳ್ಳೋಣ ಅಂತ ನಿಲ್ಲಿಸಿದ್ವಿ, ಬಟ್ ನಾನು ಹಾಕಿರೋದೆಲ್ಲ ಇಲ್ಲೇ ಇದೆ ಕಲರ್ಸ್ಗಳು, ತೊಗೊಳ್ಳಿಲ್ಲ. ಅಲ್ಲಿಂದ ಹೊರಟು ಬಂದ್ವಿ. ಇನ್ನೇನು ಯಡಿಯೂರು ಹತ್ರ ರೀಚ್ ಆಗ್ತಾಯಿದ್ದೀವಿ. ಫುಲ್ ಮಳೆ ಬರ್ತಾಯಿದೆ. ಸಿಕ್ಕಾಬಡೆ ಮಳೆ, ಕಾರೇ ಓಡ್ಸೋಕ್ಕಾಗ್ತಾಯಿಲ್ಲ. ರೋಡೇ ಕಾಣಿಸ್ತಾ ಇಲ್ಲ, ಅಷ್ಟು ಮಳೆ ಬರ್ತಾಯಿದೆ. ಹಾಗಂತ ಹೇಳ್ತಾ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.